ಸಿಂಗಲ್ ಸಿಂಗಲ್ ಪೇರೆಂಟ್, ಅದು ಫಾದರೋ ಮದರೋ ಅದು ಬೇರೆ. ಕೆಲವರಿಗೆ ಫಾದರಿಗೆ ಕಸ್ಟಡಿ ಸಿಕ್ಕಿರತ್ತೆ. ಮೆಜಾರಿಟಿ ಇದರಲ್ಲಿ ತಾಯಿಗೆ ಮಗು ಕಸ್ಟಡಿ ಸಿಕ್ಕಿರತ್ತೆ. ಇವಾಗ ಒಂದು ಏನು ಹೇಳ್ತೀನಿ ಅಂದರೆ, ಒಂದು ಸಂಬಂಧದಲ್ಲಿರೋ ಏನೋ ನೆಗೆಟಿವಿಟಿನ ಬೇರೆ ಸಂಬಂಧಗಳಿಗೆ ಹರಡದೇ ಇರೋ ಥರ ಗಮನ ಕೊಡಿ. ಲೈಕ್ ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬೇರೆ ಆಗಿದ್ದೀರಾ, ಆದರೆ ತಂದೆ ಮಗು ಸಂಬಂಧ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಇರತ್ತೆ. ಹಾಗೆ ತಾಯಿ ಮಗು ಸಂಬಂಧನೂ ಚೆನ್ನಾಗೇ ಇರುತ್ತೆ. ಏನಂತ ಈ 3 ಥರ ಸಂಬಂಧಗಳಲ್ಲಿ ತಂದೆ ಮಗ ಅಥವಾ ತಂದೆ ಮಗಳು, ತಾಯಿ ಮತ್ತು ಮಗು ಸಂಬಂಧ, ಆ ಸಂಬಂಧಗಳಿಗೆ ಅದರದೇ ಆದ ಭಾವನೆಗಳಿರುತ್ತೆ. ಸೊ ಬೇರೆ ಸಂಬಂಧದ ಭಾವನೆಗಳನ್ನು ಇನ್ನೊಂದು ಸಂಬಂಧದಲ್ಲಿ ಮಿಕ್ಸ್ ಆಗೋಕ್ಕೆ ಬಿಡಬಾರ್ದು. ಅಂದರೆ ಆ ಥರ ಯೋಚನೆ ಮಾಡೋದು ಅಭ್ಯಾಸ ಮಾಡಬೇಕು. ಗಂಡ ಹೆಂಡತಿ ಹೊಂದಾಣಿಕೆ ಆಗಲಿಲ್ಲ, ಏನೋ ಕಾರಣಕ್ಕೆ ಬೇರೆ ಆಗಿದ್ದೀರಾ, ಇಲ್ಲ ಗಂಡ ತೀರ್ಕೊಂಡಿದ್ದಾನೆ, ಏನೇ ಆದ್ರೂ ಕೆಲವು ಒಂದು ರೇರ್ ಕೇಸ್ಗಳಲ್ಲಿ ಹೆಂಡತಿ ತೀರ್ಕೊಂಡಿರ್ತಾರೆ, ಗಂಡ ಮಕ್ಕಳು ನೋಡ್ಕೊಳ್ತಾ ಇರ್ತಾರೆ. ಸೊ ಯಾವ ಒಂದು ಆ ರಿಲೇಷನ್ನಲ್ಲಿ ಒಂದು ಭಾವನೆಗಳಿರುತ್ತೆ. ಈಗ ತಂದೆ ಮಗು ಅವ್ರದ್ದೇ ಒಂಥರ ಒಳ್ಳೆ ಕನೆಕ್ಷನ್ ಇರುತ್ತೆ. ಅದನ್ನು ಹಾಳು ಮಾಡಬೇಕು ಆ ಥರ ಯೋಚನೆ ಮಾಡಬಾರ್ದು. ಇಲ್ಲ ತಾಯಿ ಮಗುವುದು ಒಳ್ಳೆ ಸಂಬಂಧ ಇದ್ದರೆ ಅದನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡಬಾರ್ದು. ಬೇಸಿಕಲಿ ಏನು ಹೇಳ್ತೀನಿ ಅಂದರೆ, ಒಂದು ಸಂಬಂಧದಲ್ಲಿರೋ ಹುಳಿನ ಎಲ್ಲ ಸಂಬಂಧಕ್ಕೂ ಹಿಂಡಬಾರ್ದು. ಸೊ ಹೊಂದಾಣಿಕೆ ಮಾಡ್ಕೊಳಕ್ಕೆ ಪ್ರಯತ್ನ ಎಷ್ಟು ಮಾಡಿರ್ತೀರ ಅಂದರೆ 4-5 ವರ್ಷ ಆದಮೇಲೂ ಇನ್ನೂ ಸ್ಟಾರ್ಟಿಂಗಲ್ಲಿ ಹೇಗೆ ಇತ್ತು ಗಾಡಿ ಅದೇ ಥರನೇ ಓಡ್ತಾ ಇದೆ ಅಂದರೆ ಮೋಸ್ಟ್ಲಿ ಅದು ಸ್ಟಾರ್ಟಿಂಗಿಂದನೇ ಒನ್ ಸೈಡ್ ರಿಲೇಷನ್, ಅಂದರೆ ಒಂದು ಸಂಬಂಧದಲ್ಲಿ ಇಬ್ಬರೂ ಭಾವನೆಗಳಿಗೆ ಬೆಲೆ ಕೊಡಬೇಕು. ಈಗ ಗಂಡ ಹೆಂಡತಿ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ ಅಂದರೆ, ಹೆಂಡತಿ ಗಂಡನ ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ ಅಂದರೆ ಹೊಂದಾಣಿಕೆ ಕಷ್ಟ.
ಸೊ ಅದು ಏನಾದರೂ ಆಗಲಿ, ಬಟ್ ಆ ನೆಗೆಟಿವಿಟಿ ನೆಕ್ಸ್ಟ್ ಜನ್ರೇಷನ್ನಿಗೆ ಇಂಪ್ಯಾಕ್ಟ್ ಮಾಡಬಾರ್ದು. ಏನಂತೀರ, ಇದನ್ನು ಒಂದು ರೆಫರೆನ್ಸ್ ಕೊಟ್ಟು ಹೇಳಬೇಕು ಅಂದರೆ, ರಾಮ ಸೀತೆನ ಕಾಡಿಗೆ ಕಳಿಸಿದ್ರು. ಸೀತೆ ರಾಮನ ಗುಣಗಳ ಏನಂತಾರೆ ಎಲ್ಲ ತಂದೆ ಮೇಲೆ ದ್ವೇಷ ಬರದೇ ಇರೋ ಥರ ಮಕ್ಕಳಿಗೆ ಬೆಳೆಸಿರ್ತಾಳೆ. ಅದು ಭಾರತೀಯ ತಾಯಿ ಲಕ್ಷಣಗಳು. ಆಮೇಲೆ ಅದೇ ಮಕ್ಕಳು ಲವಕುಶ ತಂದೆ ಗುಣಗಾನ ಹೇಳ್ತಾ ಎಲ್ಲ ಬೇರೆ ಊರುಗಳಿಗೆ ಹೋಗಿ ಪ್ರಚಾರ ಮಾಡ್ತಾರೆ. ಸೊ ಆ ಥರ ಒಂದು ಭಾರತದಲ್ಲಿ ಏನಂತಾರೆ, ಪ್ರತಿಯೊಂದು ಸಂಬಂಧಕ್ಕೂ ಅದರದ್ದೇ ಆದ ಒಂದು ತೂಕ ಇರುತ್ತೆ, ಅದರದ್ದೇ ಬೇರೆ ಭಾವನೆಗಳಿರುತ್ತೆ. ಸೊ ಒಂದು ಸಂಬಂಧ ಸರಿ ಇಲ್ಲ ಅಂದರೆ ಬೇರೆ ಎಲ್ಲ ಸಂಬಂಧನೂ ಹಾಳು ಮಾಡೋ ಕೆಟ್ಟ ಬುದ್ಧಿ ಬೇಡ. ಸೊ ಸ್ವಲ್ಪ ಜಾಸ್ತಿ ಆಯಿತು ರೀಲು, ದೊಡ್ಡದು ಆದರೂ ಫುಲ್ ನೋಡಿ.